ಬಂಟ್ವಾಳ ತಾಲೂಕಿನ ನರಿಕೊಂಬು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವೀರಮಾರುತಿ ಅಂಗನವಾಡಿ ಕೇಂದ್ರದ ವಠಾರದಲ್ಲಿ ನಾವಿದ್ದೇವೆ. ಬಹಳಷ್ಟು ಸುಂದರವಾಗಿ ಒಂದು ಅಂಗನವಾಡಿ ಕೇಂದ್ರ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಈ ಒಂದು ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಕಟ್ಟಡ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಇನ್ನೇನೋ 2 ದಿನಗಳಲ್ಲಿ ಅಂದರೆ ಶುಕ್ರವಾರ ಸಂಜೆ 5 ಗಂಟೆಗೆ ನೆರವೇರಲಿಕ್ಕಿದೆ. ಹಾಗಾಗಿ ಈ ಒಂದು ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದೆ, ಈ ಒಂದು ಕಟ್ಟಡ ನಿರ್ಮಾಣಗೊಳ್ಳಿಕ್ಕೆ ಯಾವ ರೀತಿಯಾಗಿ ಖರ್ಚು ವೆಚ್ಚ ಆಯಿತು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಬನ್ನಿ ತಿಳ್ಕೊಂಡು ಬರೋಣ. ನರಿಕೊಂಬು ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಪ್ರಕಾಶ್ ಕೋಡಿಮಜಲು ಇವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕೂಡ ಮಾತನಾಡಿಸೋಣ. ನಮಸ್ತೆ ಸರ್. ಸರ್, ಮೊದಲನೇದಾಗಿ ಈ ಒಂದು ಅಂಗನವಾಡಿ ನಿರ್ಮಾಣದ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಅಂಗನವಾಡಿ ಅಂದರೆ ಎಲ್ಲ ಪ್ರೈಮರಿ ಸ್ಕೂಲ್ ಆಗಲಿ ಅಥವಾ ಹೈಸ್ಕೂಲ್ ಆಗಲಿ ಡಿಗ್ರಿ ಆಗಲಿ ಮೊದಲು ಮಕ್ಕಳು ಅಂಗನವಾಡಿಗೆ ಬರಬೇಕು. ಅಂದರೆ ಅಂಗನವಾಡಿ ಅಂದರೆ ಭಾಳ ಚೆಂದ ಆಗಬೇಕು ಅಂತ ನನ್ನ ಕನಸಿತ್ತು ಅಷ್ಟೇ. ಸರ್, ಈ ಒಂದು ಅಂಗನವಾಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಖರ್ಚು ವೆಚ್ಚಗಳು ತಗಲಿದೆ ಸರ್? ಅಂದಾಜು ಸಾಧಾರಣ ಒಂದು 22 ಲಕ್ಷ ಆಗ್ಬೋದು ಅಂದಾಜು. ಇಷ್ಟು ಖರ್ಚು ವೆಚ್ಚ ತಗುಲಿದಂತಹ ಅಂಗನವಾಡಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ತಮಗೆ ಹೇಗೆ ಮನಸ್ಸು ಬಂತು ಸರ್? ಅಂದರೆ ಮಾಡೆಲ್ಲ ಸ್ವಲ್ಪ ಫಸ್ಟಿಗೆಲ್ಲ ಬಿದ್ದಿತ್ತು, ನೀರೆಲ್ಲ ಬಿದ್ದು ಸೋರ್ತಿತ್ತು. ಆದ ಕಾರಣ ಒಂದು ಒಳ್ಳೆ ಅಂಗನವಾಡಿ ಮಾಡುವಂಥ ಆಸೆ ಇತ್ತು ಅಷ್ಟೇ. ಹಾಗಿದ್ರೆ ಸರ್, ಈ ಒಂದು ಅಂಗನವಾಡಿಯನ್ನು ನಿರ್ಮಾಣ ಮಾಡೋ ಮುಂಚೆ ಬೇರೆ ಅಂಗನವಾಡಿ ಈ ಜಾಗದಲ್ಲಿ ಇತ್ತಾ ಸರ್? ಅಂಗನವಾಡಿ ಒಂದು ಹಂಚಿದ್ದು ಅಂಗನವಾಡಿ ಇತ್ತು, ಭಾಳ ಚಿಕ್ಕದು. ಅದನ್ನು ಡೆಮೊಲೇಷನ್ ಮಾಡಿ ಬೇರೆ ಮಾಡಿದ್ದು ನಾವು. ಸರ್, ಈ ಒಂದು ಅಂಗನವಾಡಿಯನ್ನು ನಿರ್ಮಾಣ ಮಾಡಿದ್ದೀರಿ, ಇನ್ನು ಮಕ್ಕಳ ಸಂಖ್ಯೆ ಎಷ್ಟು ಮಕ್ಕಳು ಬರ್ಬೋದು ಅಂತ ತಮಗೆ ನಿರೀಕ್ಷೆ ಇದೆ? ಈಗ ಸಾಧಾರಣ ಸರ್ವೆಯಲ್ಲಿ 39 ಮಕ್ಕಳಿದ್ದಾರೆ. ಈಗ 16ರಿಂದ 18 ಮಕ್ಕಳು ಬರ್ತಾ ಇದ್ದಾರೆ ಈಗ. ಸರ್, ಈಗ ನೋಡೋದಾದರೆ ಕೆಲವು ಅಂಗನವಾಡಿಗಳಲ್ಲಿ ಶೌಚಾಲಯ ಸರಿ ಇರೋದಿಲ್ಲ ಅಥವಾ ನೀರಿನ ಸಮಸ್ಯೆ ಇರ್ತದೆ. ಇಲ್ಲಿ ಆ ಒಂದು ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ ಸರ್? ಎಲ್ಲ ಅಚ್ಚುಕಟ್ಟಾಗಿದೆ, ಯಾವುದು ಕಡಿಮೆ ಇಲ್ಲ ಇದರಲ್ಲಿ. ಮೂಲಭೂತ ಸೌಕರ್ಯ ಎಲ್ಲದುಂಟು ಇಲ್ಲಿ. ಸರ್, ಇಷ್ಟೊಂದು ಸುಂದರವಾದಂಥ ಅಂಗನವಾಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಮಂದಿ ಸಪೋರ್ಟನ್ನು ಮಾಡಿದ್ದಾರೆ ಸರ್? ಬಹಳಷ್ಟು ಜನ ಸಪೋರ್ಟ್, ತುಂಬ ಜನ, ಊರಲ್ಲಿ ತುಂಬ ಜನ ಸಪೋರ್ಟ್ ಇದ್ದಾರೆ, ಹೆಚ್ಚಿನ ಜನ ಸಪೋರ್ಟ್ ಇದ್ದಾರೆ. ಭಾಳ ಚೆಂದ ಆಗಿದೆ ಅಂತ ಭಾಳ ಖುಷಿಯಲ್ಲಿದೆ. ನನಗೆ ಕೂಡ ಖುಷಿ ಉಂಟು. ಈ ಒಂದು ಅಂಗನವಾಡಿಯ ಶಿಕ್ಷಕಿಯಾಗಿರುವಂತಹ ಶೋಭಾ ಇವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕೂಡ ಮಾತನಾಡಿಸ್ಕೊಂಡು ಬರೋಣ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ಮೊದಲನೇದಾಗಿ ಇಷ್ಟೊಂದು ಸುಂದರವಾದ ಅಂಗನವಾಡಿಗೆ ತಾವು ಶಿಕ್ಷಕಿಯಾಗಿ ಬಂದಿದ್ದೀರಿ. ಹಾಗಾಗಿ ತಮ್ಮ ಅನಿಸಿಕೆ ಏನು ಮ್ಯಾಮ್? ಯಾವ ರೀತಿಯಾಗಿ ತಮಗೆ ಖುಷಿ ಆಗ್ತಾ ಇದೆ? ತುಂಬ ಖುಷಿ ಇದೆ. ಯಾಕಂದರೆ ಮೊದಲು ನಾವು ಹಂಚಿನ ಕಟ್ಟಡದಲ್ಲಿದ್ದದ್ದು, ಆಗ ತುಂಬ ಸಮಸ್ಯೆ ಇತ್ತು. ಮಳೆ ಬಂದಾಗ ಎಲ್ಲ ತುಂಬ ಸಮಸ್ಯೆ ಆಗ್ತಿತ್ತು, ಮಕ್ಕಳಿಗೂ ಕಷ್ಟ ಆಗ್ತಿತ್ತು. ಹಾಗಾಗಿ ಈಗ ಒಂದು ಹೊಸ ಕಟ್ಟಡ ಆಗಿರೋದು ತುಂಬ ಖುಷಿ ಇದೆ. ಅದು ಮಾದರಿ ಅಂಗನವಾಡಿ ಆಗಿರೋದು ಮತ್ತೂ ಖುಷಿ ಇದೆ ನಮಗೆ. ಮ್ಯಾಮ್, ಇಷ್ಟೊಂದು ಸುಂದರವಾದಂಥ ಅಂಗನವಾಡಿ ನಿರ್ಮಾಣವಾಗಿದೆ. ಈಗ ಬೇರೆ ಕಡೆಗಳಲ್ಲಿ ನೋಡೋದಾಗಿದೆ ಅಂಗನವಾಡಿ ಇದೆ, ಆದರೆ ಇದು ಏನೋ ಸ್ವಲ್ಪ ಮಟ್ಟಿಗೆ ಡಿಫ್ರೆಂಟ್ ಆಗಿ ನಮಗೆ ಕಾಣಿಸ್ತಾ ಇರುವಂಥದ್ದು. ಹಾಗಾಗಿ ತಮ್ಮ ಅನಿಸಿಕೆ ಏನು ಮ್ಯಾಮ್? ಅದೇ, ಬೇರೆ ಕಡೆಗಿಂತ ಡಿಫ್ರೆಂಟ್ ಆಗಬೇಕು ಅಂತ ನಮ್ಮ ಕನಸಿತ್ತು. ಬಟ್ ಅದನ್ನು ಕನಸನ್ನು ನನಸು ಮಾಡಿದವರೇ ನಮ್ಮದು ಇವರು ಪಂಚಾಯತ್ ಮೆಂಬರು, ಹಾಗೆ ನಮ್ಮದು ಬಾಲಕಿಯರ ಸಮಿತಿ ಸದಸ್ಯರು ಕೂಡ ಪ್ರಕಾಶ್ ಕೋಡಿಮಜಲು ಅವರು. ಅಂದರೆ ಕನಸು ಕಂಡಿದ್ದು ಮಾತ್ರ, ನಾವು ಈ ರೀತಿ ಆಗ್ಬೋದಂಪ ಕಲ್ಪನೆ ಕೂಡ ಇರಲಿಲ್ಲ. ಈ ರೀತಿ ಒಂದು ಒಳ್ಳೆ ಕಟ್ಟಡ ಆಗ್ಬೋದು ನಮಗೆ ಅಂತ ಕಲ್ಪನೆ ಕೂಡ ಇರಲಿಲ್ಲ. ಆಗ ಈಗ ಅದೇ ನಾವು ಅಂದ್ಕೊಂಡಾಗೆ ಆಗಿದೆ ಅಲ್ಲ, ತುಂಬ ಖುಷಿ ಇದೆ ಅದರಲ್ಲಿ. ಮ್ಯಾಮ್, ಈಗ ತಾವು ಹೇಳಿದ್ರಿ ಕನಸು ಕಂಡಿದ್ದು ಮಾತ್ರ ಅಂತ. ಈಗ ಕನಸು ನನಸಾಗಿದೆ. ಹಾಗಾಗಿ ಆ ಕನಸನ್ನು ನನಸಾಗಲಿಕ್ಕೆ ತುಂಬ ಜನ ಸಪೋರ್ಟನ್ನು ಮಾಡಿರುವಂಥದ್ದು. ಅವರಿಗೆ ತಾವು ಧನ್ಯವಾದಗಳನ್ನು ಸಲ್ಲಿಸೋದಾಗಿದ್ದರೆ ಯಾವ ರೀತಿಯಾಗಿ ಧನ್ಯವಾದವನ್ನು ಸಲ್ಲಿಸ್ತೀರಾ ಮ್ಯಾಮ್? ಅದೇ, ಯಾಕಂದರೆ ಒಬ್ಬರಿಂದ ಯಾವ ಕೆಲಸನೂ ಆಗೋದಿಲ್ಲ ಅಲ್ಲ. ನಮ್ಮದು ಅಂದರೆ ಮಾಡುವಂಥದ್ದು ಕೆಲಸ ನಾವು ಪ್ರಯತ್ನ ಅಂತೂ ಪಟ್ಟಿದ್ದೇವೆ. ಆದರೆ ಸಕ್ಸಸ್ ಆಗದೇ ಇದ್ದಾಗ ಊರಿನವರಾಗಲಿ, ಇವರು ಪಂಚಾಯತ್ ಮೆಂಬರ್ ಆಗಲಿ, ಅದೇ ಪ್ರಕಾಶ್ ಕೋಡಿಮಜಲು ಅವರಾಗಲಿ, ಮತ್ತು ನಮ್ಮ ಮಂದಿರದು ವೀರಮಾರುತಿ ಮಂದಿರ ಇದೆ ಕೆಳಗಡೆ, ಅದರ ಎಲ್ಲ ಸದಸ್ಯರು ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ, ಸಹಕಾರ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅದು ಎಲ್ಲರ ಒಂದು ಸಹಕಾರದಿಂದಾಗಿ ಇದಾಗಿದೆ. ಅದಕ್ಕೋಸ್ಕರ ನಾವು ಈಗ ತಾತ್ಕಾಲಿಕವಾಗಿ ಕೂಡ ನಮಗೆ ಅಲ್ಲಿ ಕ್ಲಾಸ್ ಮಾಡಲಿಕ್ಕೆ, ಅಂದರೆ ಅಂಗನವಾಡಿ ನಡೆಸಲಿಕ್ಕೆ ಸ್ಥಳಾವಕಾಶ ಕೊಟ್ಟಿದ್ದಾರೆ, ಮತ್ತು ಎಲ್ಲ ಸಹಕಾರನ ಅಲ್ಲಿ ಕೊಟ್ಟಿದ್ದಾರೆ ನಮಗೆ. ಹಾಗಾಗಿ ನಾನು ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಮ್ಯಾಮ್, ಈ ಒಂದು ಅಂಗನವಾಡಿ ಬಿಟ್ಟು ಇನ್ನು ಹತ್ತಿರ ಪ್ರದೇಶದಲ್ಲಿ ಬೇರೆ ಯಾವುದಾದ್ರೂ ಅಂಗನವಾಡಿ ಇದೆಯಾ ಮ್ಯಾಮ್? ಇದೆ, ನರಿಕೊಂಬು ಗ್ರಾಮದಲ್ಲಿ ಒಟ್ಟು 13 ಅಂಗನವಾಡಿ ಇದೆ. ಇದು ಫೈನಲ್ ಆಗಿ ಉಳಿದದ್ದು ನಮ್ಮ ಅಂಗನವಾಡಿ ಮಾತ್ರ. ಎಲ್ಲ ಅಂಗನವಾಡಿ ಕೂಡ ಒಳ್ಳೆ ಕಟ್ಟಡ ಆಗಿದೆ, ಸ್ವಂತ ಕಟ್ಟಡನೇ ಆಗಿದೆ. ನಮ್ಮದು ಮಾತ್ರ ಹಂಚಿನ ಕಟ್ಟಡದಲ್ಲೇ ಇತ್ತು. ಕೊನೆಯದಾಗಿ ಆದದ್ದು ನಮ್ಮ ಅಂಗನವಾಡಿ. ಅದು ಎಲ್ಲಕ್ಕಿಂತ ಡಿಫ್ರೆಂಟ್ ಆಗಿ ಆಗಿದೆ ಅಲ್ಲ, ಅದರಲ್ಲಿ ತುಂಬ ಖುಷಿ ಇದೆ. ಇದೀಗ ಪೋಷಕರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವರನ್ನು ಕೂಡ ಮಾತನಾಡಿಸ್ಕೊಂಡು ಬರೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಈ ಒಂದು ಸುಂದರವಾದ ಅಂಗನವಾಡಿಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮ್ಯಾಮ್? ನನ್ನ ಈಗ 2ನೇ ಮಗು, ಮೊದಲ ಮಗು ಬಂದಿದ್ದಾನೆ ಹಳೆ ಕಟ್ಟಡ ಇರುವಾಗ. ನಮಗೂ ಬೇಸರ ಆಗ್ತಿತ್ತು, ಆದರೂ ಏನಾದರೂ ಇಲ್ಲಿ ವ್ಯವಸ್ಥೆ ಆಗಬೇಕು, ಏನಾದರೂ ನಮ್ಮ ಕೈಯಿಂದಲೇ ಏನಾದರೂ ಸಹಾಯ ಮಾಡಬೇಕು ಹಾಗೆಲ್ಲ ಏನೋ ಅನಿಸ್ತಾ ಇತ್ತು ನಮಗೂ ಕೂಡ. ಮನಸ್ಸಲ್ಲಿ ಇರ್ತದಲ್ಲ. ಈಗ ನೋಡುವಾಗ ನನ್ನ 2ನೇ ಮಗು ಇದೀಗ 2ನೇ ಮಗು ನಾನು ಅಂಗನವಾಡಿಗೆ ಹಾಕುವಾಗ ಶಾಲೆ ಕೂಡ ಹೊಸತಾಯಿತು. ತುಂಬಾ ಖುಷಿ ಇದೆ. ನಾವು ಕೂಡ ಕಾತುರದಿಂದ ಕಾಯ್ತಾ ಇದ್ದೇವೆ. ಈಗ ನಾಡಿದ್ದು ಇದರ ಓಪನಿಂಗ್ ಇಟ್ಟಿದ್ದಾರೆ 18 ತಾರೀಕಿಗೆ. ಅದಕ್ಕೆ ಇದು ಕಾದ ದಿನ ಹತ್ತಿರ ಬಂತು. ಇನ್ನು 2 ದಿನ ಮಾತ್ರ ಅವಕಾಶ ಇದೆ. ಇನ್ನು ಈಗ ಮಕ್ಕಳಿಗೆ ಇನ್ನೂ ರಜೆ ಸಿಕ್ಕಿದೆ. ಇನ್ನು ಬರುವಾಗ ಮಕ್ಕಳಿಗೇನು ಹೊಸದು ಅಂಗನವಾಡಿಗೆ ಬರ್ತಾರಲ್ಲ ಮಕ್ಕಳಿಗೆ, ಅದು ಈಗ ಮಕ್ಕಳಿಗೆ ನಿಜ ಗೊತ್ತಿಲ್ಲ. ಈಗ ಅಲ್ಲಿದ್ದರು ಮಕ್ಕಳಿಗೀಗ ಈ ಅಂಗನವಾಡಿ ಮಕ್ಕಳಂದರೆ ಅವ್ರಿಗೆ ಏನಷ್ಟು ಗೊತ್ತಿರೋದಿಲ್ಲ ಯಾವ ಬಿಲ್ಡಿಂಗ್ ಅದು. ಅವ್ರಿಗೆ ಒಟ್ಟಾರೆ ಮಕ್ಕಳೊಟ್ಟಿಗಿದ್ರೆ ಅದು ಅಷ್ಟೇ. ಈಗ ಇದನ್ನು ನೋಡುವಾಗ ಇನ್ನೂ ಖುಷಿ ಆಗ್ತುಂಟು. ಈಗ ಖಾಲಿ ಬರುವಾಗ ಈಗ ನೋಡುವಾಗನೆಲ್ಲ ನೋಡ್ತಾ ಇದ್ದಾರೆ, ಗೋಡೆ ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲ ಅಂಟಿಸಿದ್ದಾರಲ್ಲ ಗೋಡೆಗೆಲ್ಲ. ಇನ್ನು ಇದರ ಒಳಗೆ ಟೀಚರ್ ಪಾಠ ಮಾಡುವಾಗ, ಟೀಚರ್ನೊಟ್ಟಿಗೆ ಇರುವಾಗ ಇನ್ನೂ ತುಂಬಾ ಖುಷಿ ಆಗ್ಬೋದು. ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಐಶ್ವರ್ಯ ಇವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವರನ್ನು ಕೂಡ ಮಾತನಾಡಿಸೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಇನ್ನು 2 ದಿನದಲ್ಲಿ ಈ ಒಂದು ಅಂಗನವಾಡಿಯ ಉದ್ಘಾಟನಾ ಸಮಾರಂಭ ನಡೀಲಿಕ್ಕಿದೆ. ಹಾಗಾಗಿ ಆ ಒಂದು ಉದ್ಘಾಟನಾ ಸಮಾರಂಭದ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಮ್ಯಾಮ್? ಪೇರೆಂಟ್ಸ್ಗಿಂತ ಮಕ್ಕಳಿಗೆ ಸಿದ್ಧತೆಗಳು ಜಾಸ್ತಿ. ಬಿಕಾಸ್ ಅವರು ಡ್ಯಾನ್ಸ್ ಆಗಲಿ, ಪೇರೆಂಟ್ಸಿದು ಡ್ಯಾನ್ಸ್ ಸ್ಕಿಟ್ ಎಲ್ಲ ಇದೆ, ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೇವೆ. ಮಕ್ಕಳಿಗೂ ಕೊಟ್ಟಿದ್ದೇವೆ. ಮಕ್ಕಳಿಗೆ ಗೇಮ್ಸ್, ಪೇರೆಂಟ್ಸ್ಗೆ ಗೇಮ್ಸ್, ಅದರದ್ದೀಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅದೆಲ್ಲರದ್ದು ಸಿದ್ಧತೆಗಳಾಗ್ತಾ ಇದೆ ಈಗ. ಮ್ಯಾಮ್, ಈಗ ಒಂದು ಸುಂದರವಾದಂತಹ ಸಮಾರಂಭ ಕಾರ್ಯಕ್ರಮಕ್ಕೆ ಯಾರೆಲ್ಲ ಭಾಗವಹಿಸಲಿಕ್ಕಿದ್ದಾರೆ ಮ್ಯಾಮ್? ಅಂದರೆ ಅತಿಥಿಗಳು ಯಾರೆಲ್ಲ ಬರ್ತಾರೆ ಅಂತ? ದೊಡ್ಡ ದೊಡ್ಡ ಮುಖಂಡರು, ಅತಿಥಿಗಳೆಲ್ಲರೂ ಬರ್ತಿದ್ದಾರೆ. ಸಂಸದರು, ಶಾಸಕರು ಎಲ್ಲರೂ ಬರ್ತಾ ಇದ್ದಾರೆ. ಮ್ಯಾಮ್, ತಮಗೆ ಈ ಒಂದು ಅಂಗನವಾಡಿಯ ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷರಾಗಿದ್ದೀರಿ. ಹಾಗಾಗಿ ತಮಗೆ ಯಾವ ರೀತಿಯಾಗಿ ಹೆಮ್ಮೆ ಆಗ್ತಿದೆ ಮ್ಯಾಮ್ ಈ ಒಂದು ಅಂಗನವಾಡಿಯ ಅಧ್ಯಕ್ಷರಾಗಿ? ತುಂಬ ಖುಷಿ ಆಗ್ತಿದೆ. ನಮ್ಮದು ಫಸ್ಟ್ ಮಗು ಹಳೆ ಕಟ್ಟಡಕ್ಕೆ ಬರ್ತಾಯಿದ್ಲು ಇದು ಅಂಗನವಾಡಿಗೆ. ಈಗ 2ನೇ ಮಗಳು ಬರ್ತಾ ಇದ್ದಾಳೆ. ಸೊ ತುಂಬ ಖುಷಿ ಆಗ್ತಿದೆ. ಈಗ ಅವಳು ಬರಬೇಕಾದ್ರೆ ಹೊಸ ಬಿಲ್ಡಿಂಗ್ ಓಪನ್ ಆಗ್ತಿದೆ ಅಂತ ತುಂಬ ಖುಷಿ ಆಗ್ತಿದೆ, ಹೆಮ್ಮೆ ಆಗ್ತಿದೆ. ವೀಕ್ಷಕರೇ, ಈ ಒಂದು ಅಂಗನವಾಡಿಯ ಅಡುಗೆ ಸಿಬ್ಬಂದಿಯಾಗಿರುವಂಥ ಲತಾ ಇವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವರನ್ನು ಕೂಡ ಮಾತನಾಡಿಸೋಣ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಮ್ಯಾಮ್, ಈಗ ಏತು ಖುಷಿ ಒಂದುಂಡು ಈ ಒಂದು ಅಂಗನವಾಡಿ ಅಡುಗೆ ಸಿಬ್ಬಂದಿ ಅದು ಬೇಲೆ ಮಲ್ತೊಂದುಲ್ಲಾರು ಬಂದರೆ ಎಂಗಡ ಮಸ್ತ್ ಖುಷಿ ಆವೊಂದುಂಡು. ಯಾನು ಫಸ್ಟ್ಗೆ ಎಂಗ್ಲ ಮುಲ್ಪ ವೀರಮಾರುತಿ ಅಂಗನವಾಡಿ ಒಂದು ಎಲ್ಲಿಯ ಕಟ್ಟನವಾಡಿ ಇತ್ತುಂಡು. ಐದು ಪಕ್ಕ ಇಡೆಗ್ ಒಂದು 2017 ಇಡೆಗ್ ಒಂದು ಕಟ್ಟನೊಂದು ಆಂಡು. 5 ಪಕ್ಕ ಒಂದು ಮೂಜನೆ ಅಂಗನವಾಡಿ ಎಂಕ್ ನಾನು ಸೇರಿದೆ 23 ವರ್ಷ ಆಂಡು ಅಂಗನವಾಡಿ ಸೇರಿದೆ. ಅಂದರೆ ಮಸ್ತ್ ಖುಷಿ ಆವೊಂದುಂಡು. ಜೋಕ್ಲಿಗ್ ದಾದ ಮತ್ತು ಅಡುಗೆ ಮಲ್ತು ಪಾಡೋರು ಮ್ಯಾಮ್ ಇರೇ ಎಂಕ್ಲಡ ಬಲ್ಪಗು 10 ಗಂಟೆಗೆ ಪೇರ್ ಕೊರಿಯರುಂಡು. 5 ಪಕ್ಕ ಒಂಚಿ 11 ಗಂಟೆಗೆ ಅಕ್ಲೆಗೆ ಒಂದು ಮಿಲೆಟ್ ಲಡ್ಡು ಕೊರಿಯರುಂಡು. 5 ಪಕ್ಕ ಮಧ್ಯಾಹ್ನ 1 ಗಂಟೆಗೆ ಒನಸ್ ಕೊರಿಯರುಂಡು, ಅನ್ನ ಸಾಂಬಾರು ಕೊರಿಯರುಂಡು. ಅಂಚ ನಮ್ಮನೆ ಮಂತ್ ಪಾಡ್ದು ಕೊರಂದ್ರು. ಇರಗೆ ಏತು ಖುಷಿ ಆವೊಂದುಂಡು ಈ ಒಂದು ಅಂಗನವಾಡಿ ಬಚ್ಚ ಖುಷಿ ಆವೊಂದುಂಡು. ಪಂಡೆ ಇರು ದುಂಬಿತ ಅಂಗನವಾಡಿ ತೂದುಪ್ಪರು ದುಂಬ ಅಂಗನವಾಡಿಗೆ ಪೋಂದಿತ್ತೇನೆ ಅಂದೆ ದಾದ ಬೇಲೆ ಮಲ್ತ ಇತ್ತಾರೆ. ಅಡಿಗೆದ ಬೇಲೆ ಅಡಿಗೆದ ಬೇಲೆ ಇತ್ತದಾದ ಮಲ್ತೊಂದುಲ್ಲರಿ ಇಲ್ಲದ ಬೇಲೆ ಇಲ್ಲದ ಬೇಲೆ ಇದ್ದವೆ ದುಂಬದ ಅಂಗನವಾಡಿ ಅದು ಪತ್ ಎಂಗ್ಲಾನು ಓದುನಾಗ ಇಪ್ಪು ನಂಚಿನ ಅಂಗನವಾಡಿ ಅದುಪ್ಪು ಯಾನ್ಲ ಇಂಚಿನ ಒಂಜಿ ಪೊರ್ಲುದ ಅಂಗನವಾಡಿನ ತೂತಿಸಿ ಇರಗಿ ಎಂಚ ಫೀಲ್ ಆವೊಂದುಂಡು ಈ ಒಂಜ ಅಂಗನವಾಡಿನ ತೂದು ಖುಷಿ ಆವೊಂದುಂಡು, ಮಸ್ತ್ ಖುಷಿ. ಜೊತೆ ಆಶಾ ಕಾರ್ಯಕರ್ತೆ ಆಗಿರುವಂತಹ ಸುಜಾತ ಇವರು ನಮ್ಮ ಜೊತೆಗಿರುವಂಥದ್ದು, ಬನ್ನಿ ಅವರನ್ನು ಕೂಡ ಮಾತನಾಡಿಸೋಣ. ನಮಸ್ತೆ ಮ್ಯಾಮ್. ಈ ಒಂದು ಸುಂದರವಾದ ಅಂಗನವಾಡಿಯನ್ನು ನೋಡಿ ತಮಗೆ ಹೇಗೆ ಅನಿಸ್ತಾ ಇದೆ ಮ್ಯಾಮ್? ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಊರಲ್ಲಿ ಇಂಥ ಒಂದು ಅಂಗನವಾಡಿ ಆಗಿದೆಯಲ್ಲ ಅಂತ ನನಗೆ ತುಂಬ ಖುಷಿ ಉಂಟು. ನನ್ನ ಮಗು ಚಿಕ್ಕದಿರುವಾಗ ಇಲ್ಲಿ ಸ್ಕೂಲಿಗೆ ಬಂದಿದೆ. ಆಗ
30-35 ಮಕ್ಕಳೆಲ್ಲ ಇದ್ದರು. ಆಗ ಚಿಕ್ಕ ಅಂಗನವಾಡಿ ಇತ್ತು. ಆಗ ಹಂಚಿದ್ದು, ಅಲ್ಲಿ ಮಳೆ ಬರುವಾಗ ನೀರೆಲ್ಲ ಒಳಗೆ ಬರ್ತಾ ಇತ್ತು, ಅಲ್ಲಿ ಜಾರಿ ಕೆಲವು ಮಕ್ಕಳೆಲ್ಲ ಬೀಳ್ತಾ ಇದ್ದರು. ಹಾಗೆ ನಮಗೆ ಒಂದು ಅಂಗನವಾಡಿ ಚೆಂದ ಆಗಬೇಕು ಅಂತ ಕನಸಿತ್ತು. ಅದನ್ನು ಈಗ ಪ್ರಕಾಶ್ ಕೋಡಿಮಜಲ್ ಅವರ ಇದರಿಂದ ನನಸು ಮಾಡಿದ್ದಾರೆ. ಅವರಿಗೆ ನಮಗೆ ತುಂಬ ಧನ್ಯವಾದವನ್ನು ಅರ್ಪಿಸ್ತೀವಿ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು? ಪ್ರೇಮ ಅಂತ. ಈ ಒಂದು ಅಂಗನವಾಡಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮ್ಯಾಮ್? ನಾನು ನಿಜವಾಗಿ ಖುಷಿ ಪಡ್ತೇನೆ, ಯಾಕೆಂದರೆ ನನ್ನ ಊರೇ ಬೇರೆ ಕೆಲಿಂಜ. ಈ ಊರಿಗೆ ಒಂದು ಬಂದ ಅವಕಾಶ ನನಗೆ, ಒಂದು ಸಣ್ಣ ಪಾಪವನ್ನು ನೋಡಲಿಕ್ಕೆ ಬರೋದು ಇಲ್ಲಿ ಕೆಲಸಕ್ಕೆ. ಆದರೆ ಇಲ್ಲಿ ಒಂದು ಮಾನಿಮಜಾಲ್ ವೀರಮಾರುತಿ ಅಂಗನವಾಡಿಯಲ್ಲಿ ಒಂದು ಅಂಗನವಾಡಿ ಆಯ್ತಲ್ಲ, ಭಾಳ ಖುಷಿ ನನಗೆ. ಈ ಅವಕಾಶ ಒಂದು ಸಿಕ್ಕಿತಲ್ಲ, ತುಂಬ ಖುಷಿ ಆಗ್ತಾ ಉಂಟು ನನಗೆ. ಅಂಗನವಾಡಿಗೆ ಸಪೋರ್ಟ್ ಮಾಡ್ತೀನಿ, ಮಕ್ಕಳಿಗೆ ಎಲ್ಲ ಒಂದು ಖುಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಮಗೆ ಮೆಂಬರ್ ಅವರು ಪ್ರಕಾಶಣ್ಣ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ, ಎಲ್ಲ ಸಹಾಯ ಮಾಡಿದ ಊರವರು ಎಲ್ಲ, ಅವರು ಇವರಂತ ಎಲ್ಲ ಅವರು ಸಹಾಯ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಅವರಿಗೆ ಧನ್ಯ. ಮತ್ತು ಶೋಭಾ ಟೀಚರ್, ಕಮಲ ಟೀಚರ್ ಮಕ್ಕಳನ್ನು ಅಷ್ಟೊಂದು ಪ್ರೀತಿ. ನಾನು 1.5 ವರ್ಷ ಮಕ್ಕಳನ್ನು 1.5 ವರ್ಷದಿಂದಲೇ ಸಣ್ಣದಿರುವವರೇ ಕರ್ಕೊಂಡು ಬಂದಿದ್ದೇನೆ. ಹಾಗಾಗಿ ಬೇಡ ಅಂತ ಹೇಳೋದಿಲ್ಲ, ಕೆಲವು ಶಾಲೆಯಲ್ಲಿ ತಗೊಳ್ಳೋದಿಲ್ಲ. 1.5 ವರ್ಷ ಮಕ್ಕಳು ಅವರಿಗೆ ಕಷ್ಟ ಆಗ್ತದೆ. ಇಲ್ಲಿ ಅಂಥ ಟೀಚರವರು ಏನು ಇದಿಲ್ಲ, ನೀವು ಸಹ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಅಭ್ಯಾಸ ಆಗ್ತದೆ. 3 ವರ್ಷ ಆಗುವಾಗ ಅವರಿಗೆ ಸ್ವಲ್ಪ ಬಂದು ಅಭ್ಯಾಸ. ಆದರೆ ನಾನು ಈ ಪಾಪು ಏನೋ ಒಂದು ಇದೆ, 1.5 ವರ್ಷದಲ್ಲಿ ನಾನು ಬಂದಿದ್ದೇನೆ. ಇನ್ನು ಈಗ ಅವರಿಗೆ 2.5 ವರ್ಷ ಆಯಿತು, ಏನು ಕೂಗುದು ಬಿಡುವುದು ಏನಿಲ್ಲ. ಹಾಗೆ ಟೀಚರ್ ಮತ್ತು ಎಲ್ಲ ಸಪೋರ್ಟ್ ಮಾಡ್ತಾರೆ. ಅಂಥ ಒಂದು ಟೀಚರ್ ಇನ್ನೂ ಸಹ ಇರಲಿ. ನಮಗೆ ಈ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಕಲಿದು ಬೇರೆ ಶಾಲೆಗೆ ಹೋಗಿ ಅಲ್ಲಿ ಉತ್ತಮ ಒಂದು ಹೆಸರು ಬರಲಿ ಅಂತ ಹೇಳಿ ನನ್ನ ಪುಟಾಣಿ ಮಕ್ಕಳಿಗೆ, ಟೀಚರ್ ಅವರಿಗೆ ಮತ್ತು ಇಲ್ಲಿ ಸೇರಿ ಎಲ್ಲ ಸೇರಿ ಸಹಾಯ ಮಾಡಿದವರಿಗೆ ನನ್ನ ತುಂಬ ರೀತಿಯ ಧನ್ಯವಾದವನ್ನು ಅರ್ಪಿಸ್ತೇನೆ. ಇದೀಗ ನಮ್ಮ ಜೊತೆ ಈ ಒಂದು ಅಂಗನವಾಡಿ ಕೇಂದ್ರದ ಹಳೆ ವಿದ್ಯಾರ್ಥಿ ಆಗಿರುವಂತಹ ಸಂಧ್ಯಾ ಇವರಿದ್ದಾರೆ. ಬನ್ನಿ ಅವರನ್ನು ಕೂಡ ಮಾತನಾಡಿಸೋಣ. ನಮಸ್ತೆ ಮ್ಯಾಮ್. ಮುಲ್ಪ ಫಸ್ಟ್ಗೆ ಶಾಲೆ ಸ್ಟಾರ್ಟ್ ಆನಾಗನೇ ಮುಲ್ಪ ಒಂದು ವಿದ್ಯಾರ್ಥಿ ಆದ ಬತ್ತಿನ ಅಲ್ಲಿ ಎಲ್ಲೇ ಶಾಲೆ ಎಲ್ಲೇ ಒಂಜಿ ನೆಟ್ಟು ಕಲ್ತಿನಕ್ಕಲು ಅಂಡ ಇತ್ತ ಈ ಶಾಲೆ ತೂನಾಗ ಕೂಡ ಈ ಶಾಲೆಗೂ ವರ್ಕ್ ಆಗೊಂಡು ಒಂಜಿ ಯಾವೊಂದು ಅಂಡ ಮಸ್ತ್ ಖುಷಿ ಆವೊಂದುಂಡು ಈ ಒಂದು ಶಾಲೆ ಪೂರ ಹೆಂಗೆ ಮಸ್ತ್ ಖುಷಿ ಆಪುಂಡು. ಏನಾರು 2ನೇ ಬಾಲ್ ಐತೆ ಇಡೆಗೆ ಬರೋನುಂಡು. ಫಸ್ಟ್ ಮಗೆ ಐತೆ 10 ವರ್ಷ ಅಂಡು ಹಳೆ ಕಟ್ಟಡಕ್ಕೆ ಬರೋಂದಿತ್ತೆ ಇತ್ತೆ ನೆಕ್ ರಡ್ಡ ಆಪಿನಾತೆ ಇತ್ತನೆ ಕಡಪ್ರೊಂದಿಲ್ಲ ಅಭ್ಯಾಸ ಅವಡು ಬಂದು ಮಸ್ತ್ ಖುಷಿ ಆಗ. ನಾನು ರಜೆ ತಿಕ್ಕದ ಪೊಸ ಅಂಗನವಾಡಿ ಬಂದಾಗ ಐದಲ್ಲ ಮಸ್ತ್ ಖುಷಿ ಆಗ. ಜೋಗ್ಲಿ ಮಾತಾ ಈ ಒಂದು ಅಂಗನವಾಡಿ ಬರಕ್ಕೆ ಏನು ಬೇರೆ ಮ್ಯಾಮ್ ಎಂಚ ಆ ಅಂಗನವಾಡಿಗೆ ಬಾರಿ ಖುಷಿಟ್ಟು ಬರ್ಪೆ. ನಾನು ಈ ಅಂಗನವಾಡಿ ಬಂದಾಗ ಖುಷಿಟ್ಟು ಬರುವೇರು. ಒಂಡೆ ಇರ್ ಪನ್ಪುನಿ ಟೀಚರ್ ನಕ್ಲಿ ಮಾತಾ ಆತ ಸಪೋರ್ಟ್ ಮಾಡ್ತಾರೆ. ಹಿಂಗೆ 2 ವರ್ಷ ಆನಾಗ ನಾನು ಬುಡ್ದು ಪೋಂದಿ ಅವಳೆ ನಾನು ಕುಲ್ಲೊಂದು ಇಜ್ಜಂಡು ಟೀಚರ್ಸ್ ನಕ್ಲಿ ತೂಂದಿತ್ತೇರಿ. ನಾನು ಮಧ್ಯಾಹ್ನ ವನ ಸಾಯಿ ಬೊಕ್ಕಲೆ ತೊಂದು ಪೋಪಿನಿ ದಾಲ ಸುದ್ದಿ ಉಪ್ಪುಚ್ಚು ಬಾಲೆದ 8 ಗಂಟೆ ಬಿಟ್ಪೇರು ಮ್ಯಾಮ್ ಜೋಕ್ಲೇನ್ ಮಲ್ಪ. ನಾನು 1:30 ಅನಗಲೆ ತೊಂದು ಪೋಪೆ. ಸ್ಕೂಲು 3:30 ಮುಟ್ಟುಂಡು. ಅಕ್ಲೆ ತಿಂದ್ರೆ ತೆನಸು ಮಾತ ಎಂಚಿನ ಮಾತ ಕೊಡ್ಪೇರು ಮ್ಯಾಮ್. ತೆನಸ್ ಫಸ್ಟ್ಗೆ ಪೇರು ಕೊರ್ಪೇರು, ಐದು ಬಕ್ಕ ಉಂಡೆ ಕೊರ್ಪೇರು, ಐದು ಬಕ್ಕ ಮಧ್ಯಾಹ್ನ ವನಸ್ ಕೊರ್ಪೇರು. ವನಸ್ ಅದೇ ಅನ್ ಬಾಲ್ನೆಲ್ಲ ಪಂಡ ಇಲ್ಲಿ ಆತೆ ಐಕಲೆ ತೊಂದು ಪೋಪೆ ಬೇಗ. ಜೋಕ್ಲ ಬಗ್ಗೆ ಟೀಚರ್ ದಾದ ದೂರು ಪಂತಿನ ಮೀನು ಉಂಡ ಇರೆಗೆ ಇಜ್ಜಿಜ್ಜಿ ಅವು ಎಲ್ಲೇ ಜೋಕುಲಾನ ಗುಪ್ಪುಂಡತಿ ಅಂಚಿನದಾಲ ದೂರ ಇಜ್ಜ ಅಕಲು ಎಡ್ಡೆಡು ತೂಯಿನೆಟ್ಟು ಜೋಕುಲು ಬರ್ಪೇರು. ಇಜಂಡ ಮನದಾನಿಕೆ ಏನೇರ್ನಿಕೇನ ಇರ್ಪಾರ್ರೆ ಸುದ್ದಿ ಇಜ್ಜಿ ಜೋಕುಲ್ನ ಇರೆಗೆ ದುಂಬುದ ಅಂಗನವಾಡಿ ಬೊಕ್ಕ ಇತ್ತೆಗೆ ತುಂಡ ಏತ್ ಡಿಫ್ರೆಂಟ್ ಉಂಡು ಬಂದೆ ಇರೆ ತೋಜ ಮಸ್ತ್ ಡಿಫ್ರೆಂಟ್ ಉಂಡು. ತುಂಬು ಪಂಡ ಬರ್ಸ ಬನ್ನಗ ತೋರೊಂದು ಅಂಚ ಮಾತ ಇತ್ತನೆ ಇತ್ತ ಗಾಳಿ ಬೆಳಕು ಮಾತೆಲ್ಲ ಸುತ್ತಲ ಉಂಡು. ಒಕ್ಕ ಮಾತೇನೆಲ್ಲ ಸಪೋರ್ಟ್ ಇತ್ತನೆ ಒಂದು ಎಡ್ಡೆ ರೀತಿ ಡಾವಡ್ ಬಂತು. ಯಾಲ ಪನ್ಪಿನವೇ ನಮಕ್ ಅಂಗನವಾಡಿ ಉಂಡತಿ ಅಂಚದ ಏನಿತ್ತೆ ಇಂಗ್ಲೀಷ್ ಮೀಡಿಯಂ ಗಿಡಿ LKG UKG ಅನ್ನ ಕಡಪ್ರೋಲಿ ಅಡೆಮುಟ ನಮ್ಮ ಇಂಚ ಪ್ಲೇ ಸ್ಕೂಲು ಐಕೆಡಿ ಕಡಪುನಿಗೆ ನಮ್ಮ ಗ್ರಾಮದೇನೆ ನಮ್ಮ ಮನೆ ಒಂಜಿ ಅಂಗನವಾಡಿ ಇತ್ತನೇಕ ನಮ್ಮ ಜೋಕ್ಲೆನ್ ಕಡಪುರ್ಗ ಆತಿ. ಇದು ನರಿಕೊಂಬು ವೀರಮಾರುತಿ ಅಂಗನವಾಡಿ ಕೇಂದ್ರದ ಸಂಪೂರ್ಣ ಮಾಹಿತಿ. ಇನ್ನೇನು ಕೇವಲ 2 ದಿನಗಳಲ್ಲಿ ಈ ಒಂದು ಕಟ್ಟಡದ ಉದ್ಘಾಟನಾ ಸಮಾರಂಭ ಕೂಡ ನೆರವೇರಲಿದೆ. ಹಾಗಾಗಿ ತಾವು ಕೂಡ ಬಂದು ಭಾಗವಹಿಸಿ ಅಂತ ಹೇಳ್ತಾ ತಮ್ಮ ಮನೆಯಲ್ಲಿ ಪುಟಾಣಿ ಮಕ್ಕಳಿದ್ದಲ್ಲಿ ಇದೇ ಅಂಗನವಾಡಿಗೆ ಸೇರಿಸಿ ಅವರ ಉಜ್ವಲವಾದ ಭವಿಷ್ಯವನ್ನ ತಾವೇ ತಮ್ಮ ಕಣ್ಣಾರೆ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಸೂಕ್ತ ನ್ಯೂಸ್. ಇದು ಪಾರದರ್ಶಕ ವರದಿ.